ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನೀವು ಥಂಬ್ನೇಲಲ್ಲೇ ನೋಡಿರ್ತೀರ, ರೀಸೆಂಟ್ಲಿ ನನ್ನ ಫ್ರೆಂಡದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಿತ್ಯಂದು ರಂಗವಿಧಿ ಪ್ರವೇಶಿಕ ಆಯಿತು. ಸೊ ಈ ವಿಡಿಯೋ ಇಸ್ ಬೇಸಿಕಲಿ ಬಿಹೈಂಡ್ ದ ಸೀನ್ಸ್ ನಾವೆಲ್ಲ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಏನೆಲ್ಲ ಕೆಲಸ ಮಾಡ್ತೀವಿ ಆ್ಯಂಡ್ ಹೌ ವಿ ಎಂಜಾಯ್ ಇಟ್ ಆ್ಯಂಡ್ ಸೆಲೆಬ್ರೇಟ್ ಎವ್ರಿಥಿಂಗ್ ಅಂತ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆಸ್ ಮಚ್ ಆಸ್ ವಿ ಡಿಡ್. And this is not even 10% of what goes behind every Rangavidhi Praveshika. ನೋಡಿ, So I hope ಇವಾಗ you ನಾವು like it. ವದ್ದಿಗೆ ಪೂಜೆ ಮಾಡಿ ವಾಪಸ್ ಮುಗಿಸಿ ಹೋಗ್ತಾ ಇದ್ದೀವಿ. ಅದರಲ್ಲಿ ಇವರು ಇವಾಗ ಸ್ನ್ಯಾಪ್ ಹಾಕ್ತಾ ಇದ್ದಾರೆ, ನಾವಿಲ್ಲಿ ವ್ಲಾಗ್ ಮಾಡ್ಕೋತಾ ಇದ್ದೀವಿ. ಆಮೇಲೆ ಒಂದಿನ ಎಲ್ಲನೂ ಕಂಬೈನ್ ಮಾಡಿ ನಾವು ಡಾನ್ಸರ್ಸ್ ಆಗಿ ಅದರ್ ದ್ಯಾನ್ ಡ್ಯಾನ್ಸ್ ಏನೇನೆಲ್ಲ ಮಾಡ್ತೀವಿ ಅಂತ ತೋರಿಸಬೇಕು. ಕ್ಲಾರಿಟಿ ಬರ್ತಿದೆ ಗೊತ್ತಾ? ಹೌದಾ ಮಚ್ಚ? ಇವರು ನಮ್ಮ ಮಚ್ಚ ಹೆಡ್. ಇವತ್ತೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು, ಬಟ್ ನೆಕ್ಸ್ಟಿಂದ ನಾವು ಎಮ್ ಸಿ ನಾವಿಬ್ರೇನೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಅದೆಲ್ಲ ಬಿಡ್ತೀವಿ ನಿಮಗೆ. ಎಸ್, ಇವರು ಹಾಗೆ ಜಸ್ಟ್ ಹೆಲ್ಪ್ ನಮಗೆ. ಆ್ಯಕ್ಚುಲಿ ಇವರು ನಮ್ಮ ಬಾಸು, ಲೀಡರು, ಇವರೇ ನಮ್ಮ ಸ್ಫೂರ್ತಿ. ಹಾಂ, ಇವ್ರ ದಾರಿದೀಪದಲ್ಲೇ ನಡ್ಕೊಂಡು ಹೋಗೋದು ನಾವು ಇವಾಗ. ಏನಕ್ಕಂದರೆ ಅವ್ರು ಆಲ್ರೆಡಿ 2-3 ಮಾಡಿ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ನಾವು ಇವಾಗ ಸಾಕು ನೀನು ಮಾಡಿದ್ದು ಅಂತ ಸ್ವಲ್ಪ ಬೇರೆ ಪ್ರತಿಭೆಗಳು ಜಾಗ. ನಾವು ಸ್ವಲ್ಪ ಬಡ್ಡಿಂಗ್ ಆರ್ಟಿಸ್ಟ್ಗಳು ಸ್ವಲ್ಪ. ಓಕೆ, ಬಾಯ್ ಬಾಯ್. ಇವ್ರು ಇವಾಗ ಆ್ಯಕ್ಚುಲಿ ನಾಟಕ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಎಮ್ ಸಿ ಆ್ಯಂಡ್ ಐಟಮ್ ಡಿಸ್ಕ್ರಿಪ್ಷನ್ಗೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀವಿ. ಇವರು ಇವಾಗ ನಾಟಕ ಮಾಡ್ತಾ ಇದ್ದಾರೆ. ಫ್ಲ್ಯಾಶ್ ಬ್ಯಾಕ್. ಎಮ್ ಸಿ ಆ್ಯಂಡ್ ಐಟಮ್ ಡಿಸ್ಕ್ರಿಪ್ಷನ್ ಇವರು ಅವಾಗಿಂದ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಇದ್ದಾರಲ್ಲ, ಇವ್ರು ಈಗ ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಮಾತಾಡಿ ಕಂಟ್ರೋಲ್ ಹೋಗ್ಬಿಟ್ಟಿದೆ. ಸ್ವಲ್ಪ ಫಸ್ಟ್ ಪ್ರಾಕ್ಟೀಸ್ ಇವತ್ತು ಆ್ಯಕ್ಚುಲಿ. ಇವರಂತೂ ಪ್ರೋ, ಕೇಳೋದೇ ಬೇಡ. ಅವರ ಉಪಸ್ಥಿತಿ ಈ ಕಾರ್ಯಕ್ರಮದ ಮೆರುಗನ್ನು ಇಮ್ಮಡಿಗೊಳಿಸಿದೆ. ಇವರಿಗೆ ನಮ್ಮ ಹೃನ್ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಮೈಸೂರಿನ ರಿಹರ್ಸಲ್ ಸ್ವಲ್ಪ ಈಗ ಇನ್ನೂ 10% ಆಗಿದೆ. ಇನ್ನೂ ತುಂಬ ರಿಹರ್ಸಲ್ ಆಗಬೇಕು, ಎಡಿಟ್ ಮಾಡಿ ಎಲ್ಲ ಮಾಡಿ. ನೋಡೋಣ. ನೋಡಿ, ನಾವೆಲ್ಲ ಈಗ ರಿಹರ್ಸಲ್ಗೆ ಅಂತ ಬಂದು ನಿಂತಿದ್ದೀವಿ. ಇವ್ರು ನೋಡಿ ಪಳ ಅಂತ ಹೊಳಿತಾ ಇದ್ದಾರೆ. ಹೌದು. ಎನಿವೆ ಇದನ್ನು ಇವಳ್ದಾದ್ಮೇಲೆ ಹಾಕೋದು ನಾನು, ಇವಾಗೇನು ಬರಲ್ಲ. ಸೊ ಬನ್ನಿ ಅಂತ ಹೇಳಲ್ಲ ನಾನೀಗ. ಈಗ ಎಷ್ಟು ಗಂಟೆ? 9:30 ಆಗಿದೆ. 10ಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಬೆಟ್ಟದಿಂದ ಬಂದಿಲ್ಲ. ಈಗ ಹೋಗಿ ತಿನ್ನಬೇಕು. ಆಡಿಟೋರಿಯಂ ಅವ್ರು ಈಗ ಬಂದು ಅಕ್ಕ ಅಂದರೆ ನಾನೇ ಇವಾಗ ಈಗ ಓಪನ್ ಮಾಡ್ತಾ ಇದ್ದಾರೆ ರಮಾ ಗೋವಿಂದ ರಂಗಮಂದಿರ. ಸೊ ಯಾರು ಬಂದಿಲ್ಲ. ಇವಾಗೆಲ್ಲ ಸೆಟ್ ಮಾಡಬೇಕಲ್ವಾ ಸೈಡದು. ಊಟ ಮಾಡ್ತಾ ಇದ್ದೀನಿ. ಹಾಗೆ ಊಟ ಮಾಡಿಕೊಂಡು ಈಗ ಹೋಗಿ ನೆಕ್ಸ್ಟ್ ಕೆಲಸಗಳು ಮಾಡಬೇಕು. ಏನು ಮಾಡ್ತಾ ಇದ್ದೀರಾ? ರಿಹರ್ಸಲ್ ಬಿಟ್ಬಿಟ್ಟು. ಇವರಂತೂ ಸ್ನ್ಯಾಪ್ ಅಡಿಕ್ಟ್ ಇವರು. ನಾವು ಯೂಟ್ಯೂಬ್ ಅಡಿಕ್ಟ್. ನಾವೇನಕ್ಕೂ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಹಾಕ್ಕೊಳ್ಳಿಲ್ವಾ? ಹೌದಾ? ಹೌದು. ಮ್ಯಾಮ್ ಸ್ನ್ಯಾಪ್ಚಾಟ್ ಮ್ಯಾಮ್, ಪ್ಲೀಸ್ ಬಿದೋಗ್ತೀರಾ?
ನಮ್ಮನ್ನು ಇವಾಗ ಇವರು ಸದ್ವಿದ್ಯಾ ಆಪೋಸಿಟಲ್ಲಿರುವ ಚಾಟ್ ಸ್ಟ್ರೀಟಿಗೆ ಕರ್ಕೊಂಡು ಬಂದಿದ್ದಾರೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದಾ, ನೀನು ಫಸ್ಟ್ ಟೈಮಾ? ಓ, ರೀಲ್ಸ್ ಇನ್ಸ್ಪಿರೇಷನಿಂದ ಬರ್ತಾ ಇದ್ದೀವಿ. ನೋಡೋಣ ಏನೇನು ತಿಂತೀವಿ ಅಂತ. 3 minutes ಇತ್ತು. ಹೌದಾ, ಸಂಡೇಸ್ ಮಾತ್ರ. ಅಯ್ಯೋ, ಓ ನೈಸ್ ಪ್ರಿಟಿ. ನಾವೀಗ ಎಲ್ಲಿ ಗೈಸ್, ಇವತ್ತು ಪ್ರೋಗ್ರಾಮ್ ಡೇಟ್. ನೆನ್ನೆ ರಿಹರ್ಸಲ್ ನೋಡಿಲ್ಲ, ಜಸ್ಟ್ ಹೇಗಿದೆ ನಮಗೆ ಅಂತ ನೋಡಿದ್ರಿ. ಇವತ್ತು ಮುನಿಷಾ ನಾನು ಎಲ್ಲ ರೆಡಿಯಾಗಿ 1:30ಗೆ ಈಗ ಹಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಕೆಲಸ ಹಾಡ್ತಾನೆ ಇದೆ. ಬಿಕಾಸ್ ನಿನ್ನೆ ತಾನೇ ಬ್ಯಾಂಕ್ಸ್ ಮಾಡಿಸ್ಕೊಂಡಿದ್ದಾಳೆ ಅವಳು. ವೆರಿ ಎಕ್ಸೈಟೆಡ್. ನೀವು ಎಲ್ಲ ಜಾಯ್ನ್ ಆಗಿ ಇವತ್ತು. ಇದು ಇವಾಗ ಬರಲ್ಲ, 2 ವಾರ ಆದಮೇಲೆ ಬಂದಿರುತ್ತೆ. ಸೊ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತಾರೆ ನೃತ್ಯತಿ ಕಲಾಶಾಲೆಯಲ್ಲಿ. ಹೋಗ್ಬಿಟ್ಟು ನಮ್ಮ ಪ್ರೋಗ್ರಾಮ್ ಹೇಗಾಯಿತು ಅಂತ ನೀವೇ ನೋಡಿ. ಬಾಯ್. ಎಲ್ಲ ರೆಡಿಯಾಗಿ ಮಿಂಚ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸ್ಲಿಪ್ಪರ್ ಅದು. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಕೋತಾರೆ. ಹೇಳಿ ನಿಮ್ಮದು ಯಾವುದು? ಅಂತಃಪುರ ಗೀತೆ ಅಷ್ಟೇ ಅಲ್ಲ, ಅಂತಃಪುರ ಗೀತೆ. ಸಿಸ್ಟರ್ಸ್, ಹೀಗೆ ಸಿಸ್ಟರ್ಸ್ ಯಾವಾಗಲೂ ಜಗಳ ಮಾಡೋದು. ಅಂತಃಪುರ ಗೀತೆ. ಬಂದ್ರು MC. ಈ ಮ್ಯಾಚ್ ಆಗ್ತಿದಲ್ವಾ ನಮ್ಮದು? ಆರೆಂಜ್ ಮ್ಯಾಚ್ ಆಗ್ತಾ ಇದೆ ಸ್ವಲ್ಪ. ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾರದ್ ಕೇಳಿ. ಯಾವ ಐಟಮ್? ನಾನು ಇಲ್ಲಿ ತನಕನು ಅಂತಃಪುರ ಗೀತೆ ಅಂತ ಇದ್ದೆ. ಈಗ ಅಂತಃಪುರ ಗೀತೆ ಅಂತ ಅಕ್ಕ ನಾನು ಬಂದಿದ್ದು ಮನೆಗೆ. ಉದು ಅದು ಮಧು. ಇದೇ ನಿಜ ದೀಪ ಅವಳು ಹೇಳಿದ್ದು. ದೀಪ ಯಾವ ದೀಪ? ಹೌದು ನೈಸ್. ಇವ್ರು ನೋಡಿ ಮಾಡಿಸ್ಕೊ ಬಂದ್ಬಿಟ್ಟಿದ್ದಾರೆ. ಕಟ್ ಮಾಡಿಸ್ಕೊಂಡಿರೋದು ನಿನ್ನೆ. ಏನೋ ಅನ್ನಲ್ಲ. ಹೌದು, ಮಧ್ಯದಲ್ಲಿ ಈ ಥರ ಜಡೆ ಉದ್ರೋಗುತ್ತೆ. ಅಷ್ಟು ಓಡಾಡಿ ಕೆಲಸ ಮಾಡಿಬಿಟ್ರು 1 ಅವರಲ್ಲೇ. ಸೋ ಪ್ರಿಟಿ. ಎಲ್ಲರೂ ಮುಗ್ಬಟ್ಟು ಹಾಕ್ಕೊಂಡಿದ್ದಾರೆ. ಇವರು ಹಾಕ್ಕೊಂಡಿದ್ದಾರೆ. ಒಂದು ನೀನು ಹಾಕೊಳ್ಳಲ್ಲ? ಇಲ್ಲ ಆಂಟಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇವ್ರಿಗೆ ಹುಷಾರಿಲ್ಲ. ಶಿ ಈಸ್ ರೆಸ್ಟಿಂಗ್ ಇನ್ ಪೀಸ್. ಅವ್ರ ಮುಗ್ಬಟ್ಟೂ ಇದೆ.
ನಿಮ್ದೆಲ್ಲಿ? ನಾನು ಇದು ಆ್ಯಕ್ಚುಲಿ ಉದುರೋಗ್ತಾ ಇದೆಯಾ? ನಿಮ್ದೆಲ್ಲಿ ಹಾಕೊಳ್ಳಲ್ವಾ? ಇವರೊಬ್ರು ಸ್ವಲ್ಪ ಡಿಫ್ರೆಂಟು. ಹಾಂ ಕಾಣಿಸ್ತು. ಹಾಂ ಹಾಂ ಚೆನ್ನಾಗಿ. ಒಂಚೂರು ಜೋರಾಗಿ ಹೇಳ್ಬೋದು. ತುಂಬ ಕಷ್ಟ. ನಮಃ ನಮೋ ಭಾರತಿ ಅಖಂಡ ಮಂಡಲ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಚರಾಚರಗಳಲ್ಲಿರುವ ತತ್ವವನ್ನು ನಮ್ಮೊಳಗೆ ಗುರುತಿಸಿ ನಮ್ಮ ಆತ್ಮಜ್ಯೋತಿ ನಂತರ ಅಭ್ಯಾಸ ಶ್ರದ್ಧೆ ಭಕ್ತಿ ಹೆಸರು ಮಾಡಬಹುದು ಅಂತ ಮೊದಲನೇ ಸಲ ನಂದಕುಮಾರ್ ಸರ್ ಅದನ್ನು ಹೇಳಿದ್ದು. ಆವತ್ತಿಂದ 2010ರಲ್ಲಿ ಆ ಹೆಸರನ್ನು ಬಳಸಲಿಕ್ಕೆ ಶುರು ಮಾಡಿದ್ದೀವಿ. ಇವಾಗಲೂ ಸಹ ಅದೇ ಹೆಸರನ್ನು ಮುಂದುವರಿಸ್ಕೊಂಡು ಹೋಗ್ತಾ ನಾವು ಎಲ್ಲ ಊಟ ಮಾಡಿಬಿಟ್ವಿ, ಆದರೆ ವಿಡಿಯೋ ಮಾಡೋದು ಮರ್ತೋದ್ವಿ. ಫುಲ್ ಪ್ರೋಗ್ರಾಮ್ ಡನ್ ಆ್ಯಂಡ್ ಡಸ್ಟೆಡ್. ಈಗ ಮನೆಗೆ ಹೋಗೋ ಸಮಯ ಆಗಿದೆ. ಹೌದು, ಚೇಂಜ್ ಮಾಡಿಸ್ಬಿಟ್ರು ಅಕ್ಕ ಅವರು. ಏನು ಫ್ರೇಮ್ ಅವರು ಹಿಂಗೆ ಹೇಳ್ಕೊಂಡ್ರು ಪೋಸ್ಗೆ ಅಂತ ನೀವು ಚೇಂಜ್ ಮಾಡ್ಬಿಟ್ಟು. ಸಾರಿ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್ ಟಾಟಾ. ಬಾಯ್. ಥ್ಯಾಂಕ್ ಯು ಭೂಮಿ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಆಂಟಿ, ವೆಯ್ಟ್ ಮಾಡ್ತೀರಿ, ನನ್ನ ವಿಡಿಯೋಗೆ ಬರುತ್ತೆ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಭೂಮಿ ಇನ್ ದ ಸಿಟಿ.